ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಆವರಿಸಿದೆ. ಬೆಳೆಗಳಿಗೆ ನೀರಿಲ್ಲದೆ ಅನ್ನದಾತ ಒದ್ದಾಡುತ್ತಿದ್ದಾನೆ. ಇನ್ನು ಸ್ವಲ್ಪ ದಿನ ಕಳೆದ್ರೆ ಕುಡಿಯೋ ನೀರಿಗೆ ಹಾಹಾಕಾರ ಎದುರಾಗಲಿದೆ. ಇಂಥ ಟೈಮಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿದೆ. ಈ ಆದೇಶ ರಾಜ್ಯದ ಅನ್ನದಾತರನ್ನ ಕಂಗಾಲು ಮಾಡಿದೆ. ಈ ಬಾರಿ ನೀರು ಬಿಡಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಅಧಿಕಾರಿಗಳು ನಮಗೆ ಕುಡಿಯೋ ನೀರಿಗೆ ಅಗತ್ಯ ಇದೆ, ನೀರು ಬಿಡೋಕ್ಕಾಗಲ್ಲ ಅಂತ ಮೀಟಿಂಗಲ್ಲಿ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಕೈ ಚೆಲ್ಲಿ ಆದೇಶದ ಪ್ರಕಾರ ನಾವು ಬಿಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪ ತಮಿಳುನಾಡು ನೋಡಿ ಬುದ್ಧಿ ಕಲ್ತ್ಕೊಳ್ಳಿ. ದಯಮಾಡಿ ಡಿ ಕೆ ಶಿವಕುಮಾರ್ ಜಿ ಅವರೇ ಯಾವ ಕಾರಣಕ್ಕೂ ಕೂಡ ನೀರು ಹರಿಸಬಾರ್ದು. ನೀವೇನಾದರೂ ನೀರು ಹರಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ದೊಡ್ಡ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗುತ್ತೆ. ರಸ್ತೆಲೆ ಉರುಳಾಡಿದ್ರು, ಅರೆಬೆತ್ತಲೆಯಾಗಿ ಒದ್ದಾಡಿದ್ರು. ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಕೆರಳಿದ ರಾಜ್ಯದ ಜನತೆ ರಸ್ತೆಲೆ ಉರುಳಾಡಿದ್ದಾರೆ, ಅರೆಬೆತ್ತಲೆಯಾಗಿ ಪ್ರತಿಭಟನೆ ನಡೆಸಿದ್ದಾರೆ, ತಮಿಳುನಾಡು ವಿರುದ್ಧ ಘೋಷಣೆ ಕೂಗಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಮನವಿ ಮಾಡಿದ್ದಾರೆ. ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಟ್ಟರೆ ಉಗ್ರ ಹೋರಾಟ ನಡೆಸೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿಡಬ್ಲ್ಯೂಆರ್ಸಿ ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಕೊಟ್ಟಿರೋ ಆದೇಶದ ಬೆನ್ನಲ್ಲೇ ಕಾವೇರಿ ಹೋರಾಟಗಾರರು ಬೀದಿಗಿಳಿದಿದ್ದಾರೆ. ನೀರು ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ, ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು ಕುಡಿ ನೀರಿಗೆ ಅಂತ ಹೇಳ್ತಾವ್ರೆ. ಕುಡಿ ನೀರು ತಾನೇ ಎಲ್ಲಿ ಉಳ್ಕೊಳ್ಳೋ ಸ್ವಾಮಿ? ಹಿಂಗಾದ್ರೆ ನಿಜವಾದ ಕುಡಿ ನೀರು ಉಳ್ಕೊಳ್ಳೋದಿಲ್ಲ. ನಮ್ಮ ಬೆಳೆ ವಿಚಾರವಂತೂ ಮರ್ತೇ ಬಿಡದ ಈ ಸರ್ಕಾರ. ಇದು ಮಂಡ್ಯದ ಸಂಜಯ್ ವೃತ್ತ. ಇಲ್ಲಿ ಕಾವೇರಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿರೋ ಅವರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಅರೆಬೆತ್ತಲೆ ಹೋರಾಟ ನಡೆಸಿದ್ದಾರೆ. ರಕ್ತ ಕೊಟ್ಟೆವು, ನೀರು ಕೊಡೆವು ಅಂತ ಘೋಷಣೆ ಕೂಗಿರೋ ಅವರು ರಸ್ತೆ ತಡೆ ನಡೆಸಿದ್ದಾರೆ. ಇದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿದೆ. ಅಂದಹಾಗೆ ಅವರೆಲ್ಲರ ಆಕ್ರೋಶಕ್ಕೆ ಕಾರಣ ಸಿಡಬ್ಲ್ಯೂಆರ್ಸಿ ಕೊಟ್ಟಿರೋ ಆದೇಶ. ಈ ಆದೇಶ ಈಗಾಗಲೇ ಬರಗಾಲದಿಂದ ಒದ್ದಾಡುತ್ತಾ ಇರೋ ಜನರ ಮೇಲೆ ಮತ್ತೊಂದು ಬರೆ ಎಳೆದಿದೆ. ಮುಂಗಾರು ಮಾಯವಾಗಿದೆ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿಕೊಂಡಿದೆ. ಹಸಿರಿನ ಸಿರಿ ಕಾಣಬೇಕಿದ್ದ ಭೂಮಿ ಬಿರುಕು ಬಿಟ್ಟಿದ್ದು, ಆ ಬಿರುಕಿನಲ್ಲೇ ಬಿತ್ತನೆ ಬೀಜಗಳು ಒಣಗಿ ಹೋಗ್ತಿವೆ. ರೈತರ ಬದುಕು ಅಕ್ಷರಶಃ ಮುಳುಗಿ ಹೋಗ್ತಿದೆ. ತೊಗರಿ, ರಾಗಿ, ಭತ್ತ, ಜೋಳ ಸೇರಿದಂತೆ ಬೆಳೆದ ಬೆಳೆಗಳೆಲ್ಲವೂ ಕಣ್ಣೆದುರೇ ಒಣಗಿ ಹೋಗ್ತಿವೆ. ಮಳೆ ಯಾವಾಗ ಬರುತ್ತೆ ಅಂತ ಆಕಾಶದತ್ತ ಮುಖ ಮಾಡಿಕೊಂಡು ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದಿದೆ. ಇದಿಷ್ಟೇ ಅಲ್ಲ, ಕುಡಿಯೋದಕ್ಕೆ ಮಾತ್ರ ಜಲಾಶಯಗಳ ನೀರು ಬಳಸಬೇಕು, ಕೃಷಿಗೆ ಬಳಸಬಾರದು ಅಂತ ಸರ್ಕಾರ ಸೂಚನೆ ನೀಡಿದೆ. ಯಾಕಂದ್ರೆ ಸ್ವಲ್ಪ ದಿನ ಕಳೆದ್ರೆ ಕುಡಿಯೋ ನೀರಿಗೂ ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಇಂಥ ಸಮಯದಲ್ಲೇ ರಾಜ್ಯದ ಜನತೆ ಬರಗಾಲದ ಜೊತೆಗೆ ಮತ್ತೊಂದು ಬರ ಬಿದ್ದಿದೆ. ಆ ಬರೆ ಹಾಕಿರೋದು ಸಿಡಬ್ಲ್ಯೂಆರ್ಸಿ. ರಾಜ್ಯದಲ್ಲಿ ಭೀಕರ ಬರಗಾಲ, ತಮಿಳುನಾಡಿಗೆ ಕಾವೇರಿ ನೀರು. ತಮಿಳುನಾಡಿಗೆ 4 TMC ನೀರು ಹರಿಸಿ ಕರ್ನಾಟಕಕ್ಕೆ ಸಿಡಬ್ಲ್ಯೂಆರ್ಸಿ ಬಿಗ್ ಶಾಕ್. ರಾಜ್ಯದಲ್ಲಿ ಕುಡಿಯೋಕೆ ನೀರಿಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶದಿಂದ ತೊಂದರೆ ಏನು? ಹೌದು, ರಾಜ್ಯದಲ್ಲಿ ಭೀಕರ ಬರಗಾಲವಿದೆ. ರಾಜ್ಯದ ಅರ್ಧಕ್ಕೂ ಹೆಚ್ಚು ಭಾಗ ಬರಗಾಲದಿಂದ ನರಳುತ್ತಾ ಇದೆ. ನೀರಿಲ್ಲದೆ ಎಲ್ಲರೂ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಲಾಶಯಗಳಲ್ಲಿ ಈ ಸಮಯಕ್ಕೆ ಎಷ್ಟು ನೀರಿರಬೇಕು ಅಷ್ಟು ನೀರು ಇಲ್ಲವೇ ಇಲ್ಲ. ಕೆಲವು ಜಲಾಶಯಗಳು ಡೆಡ್ ಸ್ಟೋರೇಜ್ ತಲುಪಿದ್ರೆ, ಇನ್ನು ಕೆಲವು ಜಲಾಶಯಗಳಲ್ಲಿ ನೀರು ಸ್ವಲ್ಪ ದಿನದಲ್ಲೇ ಖಾಲಿಯಾಗೋ ಎಲ್ಲಾ ಲಕ್ಷಣ ಇದೆ. ಆದ್ರೆ ಇದೇ ಟೈಮಲ್ಲೇ ಸಿಡಬ್ಲ್ಯೂಆರ್ಸಿ ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ರಾಜ್ಯಕ್ಕೆ ದೊಡ್ಡದೊಂದು ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ದಿನಕ್ಕೆ 4 TMC ನೀರು ಕೊಡಿ ಅಂತ ಆದೇಶ ಮಾಡಿಬಿಟ್ಟಿದೆ. ಇದು ರೈತರನ್ನ ಆತಂಕಕ್ಕೀಡು ಮಾಡಿದೆ. ಯಾಕೆ ಗೊತ್ತಾ? ಹಿಂದೆಂದೂ ಕಾಣದ ಬರಗಾಲಕ್ಕೆ ಈ ಬಾರಿ ರಾಜ್ಯ ಸಾಕ್ಷಿ ಆಗ್ತಿದೆ.
ರಾಜ್ಯದಲ್ಲಿ 158 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ಕೇವಲ 51 ತಾಲೂಕಿನಲ್ಲಿ ವಾಡಿಕೆಯಷ್ಟು ಮಳೆಯಾಗಿದೆ. ಕೇವಲ 11 ತಾಲೂಕಿನಲ್ಲಿ ಮಾತ್ರ ಅಧಿಕ ಮಳೆಯಾಗಿದ್ದು 26 ಜಿಲ್ಲೆಗಳಲ್ಲಿ ಈ ಬಾರಿ ಮಳೆ ಕೊರತೆ ಜಾಸ್ತಿ ಇದೆ. 5 ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಯಂತೆ ಮಳೆಯಾಗಿದ್ದು 118 ಹೋಬಳಿಗಳಲ್ಲಿ ಮಳೆ ಕೊರತೆ ಇದೆ. 169 ಹೋಬಳಿಗಳಲ್ಲಿ ವಾಡಿಕೆ ಮಳೆ ಇದ್ದು 6 ಹೋಬಳಿಗಳಲ್ಲಿ ಮಾತ್ರ ಅತ್ಯಧಿಕ ಮಳೆಯಾಗಿದೆ. ಜಲಾಶಯಗಳಲ್ಲಿ 44% ಮಾತ್ರ ನೀರು ಲಭ್ಯ. ಈ ಅಂಕಿಅಂಶಗಳನ್ನು ನೋಡಿದ್ರೇನೆ ರಾಜ್ಯದಲ್ಲಿ ಸರಿಯಾಗಿ ಮಳೆಯಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದರಿಂದಾಗಿ ರಾಜ್ಯದ ಜಲಾಶಯಗಳು ಬರಿದಾಗ್ತಿವೆ. ಜಲಾಶಯಗಳಲ್ಲಿ ನೀರಿನ ಸಂಗ್ರಹದಲ್ಲಿ ಭಾರೀ ಕುಸಿತ ಕಂಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಅರ್ಧಕ್ಕಿಂತ ಕಡಿಮೆ ನೀರು ಜಲಾಶಯಗಳಲ್ಲಿದೆ. ಜಲಾಶಯಗಳಲ್ಲಿ ಕೇವಲ 44% ಮಾತ್ರ ನೀರು ಲಭ್ಯವಿದ್ದು ಮಳೆಯಾಗದಿದ್ದರೆ ಕೃಷಿ, ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಲಿದೆ. ಜಲವಿದ್ಯುತ್ ಉತ್ಪಾದನೆಗೂ ಎದುರಾಗಿದೆ ದೊಡ್ಡ ಸವಾಲು. ರಾಜ್ಯದಲ್ಲಿ ಇಷ್ಟೊಂದು ನೀರಿನ ಅಭಾವ ಇದ್ರೂ ಕೂಡ ಪರಿಗಣಿಸದ CWRC ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಲೇಬೇಕು ಅಂತ ಆದೇಶ ನೀಡಿದೆ. ಇದು ವಿವಾದಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಬಾರದ ಮಳೆ, ಬಹುಪಾಲು ಕಡೆ ಬರಗಾಲ. ರಾಜ್ಯದಲ್ಲಿ ಬಹುಪಾಲು ಕಡೆ ಮಳೆ ಇಲ್ಲ. ಗದಗ್ನ ಗಜೇಂದ್ರಗಡ ಸೇರಿ 7 ತಾಲೂಕುಗಳಲ್ಲಿ ಬರದ ಛಾಯೆ ಭಯ ಹುಟ್ಟಿಸಿದೆ. ಮಳೆ ಇಲ್ಲದೆ ಹೆಸರು, ಮೆಕ್ಕೆಜೋಳ, ಈರುಳ್ಳಿ, ಮೆಣಸಿನಕಾಯಿ ಬೆಳೆ ನಾಶವಾಗಿದೆ. 1 ಎಕರೆಗೆ 25ರಿಂದ 35 ಸಾವಿರ ರೂಪಾಯಿ ಖರ್ಚು ಮಾಡಿದವರಿಗೆ ದಿಕ್ಕೇ ತೋಚದಂತಾಗಿದೆ. ತುಂಗಭದ್ರಾ ಜಲಾಶಯದಲ್ಲಿ ಕಡಿಮೆ ನೀರು ಸಂಗ್ರಹವಾಗಿದೆ. ಹೀಗಾಗಿ ಬೆಳೆಗಳಿಗೆ ನೀರಿಲ್ಲದೆ ಒಣಗ್ತಿದ್ದು ನದಿ ಪಾತ್ರದ ರೈತರಿಗೆ ಆತಂಕ ಶುರುವಾಗಿದೆ. ಅಷ್ಟೇ ಅಲ್ಲ, ನದಿಯಲ್ಲಿ ನೀರಿಲ್ಲದೆ ಜಲಚರಗಳು ಕೂಡ ಸಾವನ್ನಪ್ಪುತ್ತಿವೆ. ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಜಲಪಾತ ನೀರಿಲ್ಲದೆ ಖಾಲಿಯಾಗಿದೆ. ಮೈಸೂರು ಜಿಲ್ಲೆಯ ರೈತರು ಬಾರುಕೋಲು ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು ಸಾಲ ಮಾಡಿ ಬೆಳೆದ ಬೆಳೆಗಳು ಬತ್ತಿ ಹೋಗಿವೆ. ಆದ್ರಿಂದ ಬರ ಘೋಷಣೆ ಮಾಡಿ ಪರಿಹಾರ ಕೊಡುವಂತೆ ಒತ್ತಾಯಿಸಿದ್ದಾರೆ. ಇದೆಲ್ಲ ರಾಜ್ಯದಲ್ಲಿರೋ ಸದ್ಯದ ಪರಿಸ್ಥಿತಿ. ಬೇರೆ ಬೇರೆ ಜಿಲ್ಲೆಗಳು ಮಾತ್ರವಲ್ಲ, ಕಾವೇರಿ ಕೊಳ್ಳದ ಜಿಲ್ಲೆಗಳ ಜನರ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಜಲಾಶಯಗಳಲ್ಲಿ ನೀರಿಲ್ಲದೆ ಜಲಾಶಯಗಳ ಪಕ್ಕದಲ್ಲೇ ಇರೋ ಜನರೇ ಒದ್ದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಹೇಗೆ ಆಗಲಿ ಕಾವೇರಿ ನದಿಯಿಂದ 4 TMC ನೀರು ಬಿಡಬೇಕು ಅಂತ CWRC ಆದೇಶ ನೀಡಿದೆ. ಇದು ಕಾವೇರಿ ಕೊಳ್ಳದ ಜನರನ್ನ ಕಂಗೆಡಿಸಿದೆ. ಅದರಲ್ಲೂ KRS ಜಲಾಶಯವನ್ನೇ ನಂಬಿಕೊಂಡಿರೋ ಜಿಲ್ಲೆಗಳನ್ನ ಆತಂಕಕ್ಕೆ ಈಡು ಮಾಡಿದೆ. ತಮಿಳುನಾಡಲ್ಲಿ ಕೃಷಿಗೂ ಕಾವೇರಿ ನೀರು ಬಳಕೆಯಾಗುತ್ತದೆ. ರಾಜ್ಯದಲ್ಲಿ ಕುಡಿಯಲು ಮಾತ್ರ KRS ನೀರು ಬಳಸುತ್ತಿರುವಾಗ CWRC ಆದೇಶ ವಿವಾದ ಹುಟ್ಟಾಕಿದೆ. ಅಂದಹಾಗೆ KRSನ ಗರಿಷ್ಠ ಮಟ್ಟ 49 TMC ಇದ್ದು ಸದ್ಯಕ್ಕೆ KRSನಲ್ಲಿರೋದು 17 TMC ಮಾತ್ರ. 4 TMC ನೀರನ್ನ ತಮಿಳುನಾಡಿಗೆ ಬಿಟ್ಟರೆ ಉಳಿಯೋದು 13 TMC ಮಾತ್ರ. ಆ 13 TMC ಬಳಸಬಹುದಾದ ನೀರು 5 TMC ಮಾತ್ರ. ಉಳಿದ 8 TMC ನೀರು ಡೆಡ್ ಸ್ಟೋರೇಜ್. ವರ್ಷವಿಡೀ ಅದೇ ನೀರನ್ನೇ ಬಳಸಬೇಕಾದ ಸಾಧ್ಯತೆ ಎದುರಾಗಬಹುದು. ಆದ್ದರಿಂದ ಕುಡಿಯೋ ನೀರಿಗೂ ಕಷ್ಟವಾಗಬಹುದು ಎನ್ನಲಾಗ್ತಿದೆ. KRSಗೆ ಒಳಹರಿವು 2552 ಕ್ಯೂಸೆಕ್ ಮಾತ್ರ. ಕಾವೇರಿ ನದಿ ತುಂಬಿ ಹರಿಯುತ್ತಿಲ್ಲ. ಯಾಕೆಂದ್ರೆ ಕಾವೇರಿ ಮತ್ತು ಕಾವೇರಿಯ ಉಪನದಿಗಳು ಹರಿಯೋ ಯಾವ ಪ್ರದೇಶದಲ್ಲೂ ಕೂಡ ಮಳೆ ಬೀಳ್ತಾನೇ ಇಲ್ಲ. ಆದ್ರಿಂದ KRS ಜಲಾಶಯಕ್ಕೆ ನೀರೇ ಬರ್ತಾ ಇಲ್ಲ. ದಿನಕ್ಕೆ ಕೇವಲ 2552 ಕ್ಯೂಸೆಕ್ ಮಾತ್ರ ಒಳಹರಿವು KRSಗೆ ಬರ್ತಿದೆ. ಹೊರಹರಿವು 1745 ಕ್ಯೂಸೆಕ್ ಇದೆ. ಈಗ CWRC ಹೇಳಿದ ಹಾಗೆ ತಮಿಳುನಾಡಿಗೆ ನೀರು ಬಿಟ್ಟರೆ ಖಂಡಿತವಾಗಿಯೂ ಕರ್ನಾಟಕದ ಜನತೆ, ಅದರಲ್ಲೂ ಕಾವೇರಿ ಕೊಳ್ಳದ ಜನತೆ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಕಾವೇರಿ ನೀರು ತಮಿಳುನಾಡಿಗೆ ಬಿಟ್ಟರೆ ರಾಜ್ಯಕ್ಕೆ ನಷ್ಟವಾಗುತ್ತೆ. ಕುಡಿಯಲು ನೀರಿಲ್ಲದೆ ಒದ್ದಾಡೋ ಸ್ಥಿತಿಯೂ ನಿರ್ಮಾಣವಾಗಲಿದೆ. ಇದನ್ನ ತಿಳ್ಕೊಂಡಿರೋ ರಾಜ್ಯ ಸರ್ಕಾರ ಕೆಲವೊಂದು ನಿರ್ಧಾರ ತೆಗೆದುಕೊಂಡಿದೆ. ನೀರು ಬಿಡಲು CWRC ಆದೇಶವನ್ನ ತಿರಸ್ಕರಿಸಿದೆ. ತಮಿಳುನಾಡಿಗೆ ನೀರು ಹರಿಸದಿರಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಬರಗಾಲದ ಕಾರಣಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದ್ದು
ಈಗಾಗಲೇ CWRCಗೆ ರಾಜ್ಯದಲ್ಲಿನ ಬರದ ಬಗ್ಗೆ ವಿವರಣೆ ನೀಡಿದೆ. ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳಲಿದೆ. CWRC ಮೀಟಿಂಗ್ ಇತ್ತು. ಹಿಂದಿನ ಮೀಟಿಂಗಲ್ಲಿ CWRC ಆಗಲಿ CWMA ಆಗಲಿ ನೀರು ಬಿಡಿ ಅಂತ ಹೇಳಿರಲಿಲ್ಲ. ಈ ಬಾರಿ ನೀರು ಬಿಡಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಅಧಿಕಾರಿಗಳು ನಮಗೆ ಕುಡಿಯೋ ನೀರಿಗೆ ಅಗತ್ಯ ಇದೆ, ನೀರು ಬಿಡೋಕ್ಕಾಗಲ್ಲ ಅಂತ ಮೀಟಿಂಗಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅವರು ಒಂದು ದಿನಕ್ಕೆ 3,000 ಕ್ಯೂಸೆಕ್ಸು ಅಂದರೆ 15 ದಿನಗಳ ಕಾಲ ಬಿಡಿ ಅಂತ ಹೇಳಿದ್ದಾರೆ. CWRC ಮೇಲೆ ಅಪೀಲು ಹಾಕ್ಕೋಬೋದು ನಾವು. CWMAಗೆ ಅಪೀಲು ಹಾಕ್ಕೋಬೋದು. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾಳೆ ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದೀನಿ. ಏನು ಮಾಡಬೇಕು ನಾಳೆ ತೀರ್ಮಾನ ಮಾಡ್ತೀವಿ. ನಮ್ಮ ಆದ್ಯತೆ ಫಸ್ಟ್ ಪ್ರಿಫರೆನ್ಸು ಕುಡಿಯೋ ನೀರಿಗೆ. ನೀರು ಮಳೆ ಬಂದು ಹೆಚ್ಚಾಗಿ ಮಳೆ ಬಂದು ಡ್ಯಾಮ್ಗಳು ತುಂಬಿದ್ರೆ ನೀರು ಬಿಡೋದಕ್ಕೇನು ಅಡ್ಡಿ ಇಲ್ಲ. CWMAನಲ್ಲಿ ನಿರ್ಧಾರವಾಗುತ್ತೆ ಕಾವೇರಿ ನೀರಿನ ಭವಿಷ್ಯ. CWRC ಶಿಫಾರಸನ್ನ CWMA ಅಂದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಪ್ರಶ್ನಿಸಬಹುದು. ಆದರೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತೆಗೆದುಕೊಳ್ಳುವ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಒಂದು ವೇಳೆ ಪ್ರಾಧಿಕಾರ ಕೂಡ CWRC ಆದೇಶವನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎತ್ತಿ ಹಿಡಿದು ಕಾವೇರಿ ನೀರು ಹರಿಸಿ ಅಂದ್ರೆ ಕರ್ನಾಟಕ ನೀರು ಬಿಡಲೇಬೇಕಾದ ಧರ್ಮ ಸಂಕಟಕ್ಕೆ ಸಿಲುಕಲಿದೆ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಬಾರದು. ಪ್ರಾಧಿಕಾರಕ್ಕೆ ವಸ್ತುಸ್ಥಿತಿ ವಿವರಿಸಲು ರಾಜ್ಯ ಸರ್ಕಾರ ವಿಫಲವಾಗಿದೆ. ಈಗಾಗಲೇ ಕುಡಿಯುವ ನೀರಿಗೆ ಹಾಹಾಕಾರ ಆಗಿದೆ. ಕೂಡಲೇ ರಾಜ್ಯ ಸರ್ಕಾರ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಬೇಕು, ವಸ್ತುಸ್ಥಿತಿ ವಿವರಿಸಬೇಕು ಅನ್ನೋದು ವಿಪಕ್ಷಗಳ ಆಗ್ರಹ. ಒಂದು ಆದೇಶ ಏನು ಬಂದಿದೆ ನನಗಂತೂ ಒಂದು ರೀತಿ ಆಘಾತ ತಂದಿದೆ. ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇದನ್ನೆಲ್ಲ ಒಂದು ಕಡೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸ್ಲೇ ಇಲ್ಲ ನನಗೆ. ನಾನು KRSಗೂ ಹೋಗಿದ್ದೆ. KRS ಖಾಲಿಯಾಗಿರೋದು ಚಿತ್ರನೂ ಕೂಡ ನನ್ನ ಇದರಲ್ಲೇ ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ ನನಗೆ. ಅಂದರೆ ಇಡೀ ರಾಜ್ಯದಲ್ಲಿ ಬರಗಾಲ, ಕುಡಿಯೋ ನೀರಿಗೆ ಹಾಹಾಕಾರ, ಎಕ್ಸ್ಪೆಷಲಿ ಕಾವೇರಿನ ನಂಬ್ಕೊಂಡಿರೋವಂಥದ್ದು ಕುಡಿಯೋ ನೀರಿಗೆ ಬೆಂಗಳೂರು 1.5 ಕೋಟಿ ಜನ ಇದ್ದಾರೆ. ಮತ್ತು ಮಂಡ್ಯದ ಜನದ ರೈತರ ಬವಣೆ, ಮೈಸೂರು, ಇವೆಲ್ಲವನ್ನು ನೋಡಿದ ಮೇಲೆ ಇದನ್ನು ಸರಿಯಾಗಿ ಮಂಡಳಿಯ ಮುಂದೆ ಮಂಡಿಸುವಂಥದ್ರಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ ಆಗಿದೆ ಅಂತ ಅನಿಸುತ್ತೆ. CWRC ಆದೇಶದಿಂದ ಮಂಡ್ಯ ಹೊತ್ತಿ ಉರಿಯುತ್ತಿದೆ. ನಮ್ಮಲ್ಲೇ ನೀರಿಲ್ಲ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಭಾಗದ ಕೊನೆ ಭಾಗಕ್ಕೆ ನೀರು ಹರಿದಿಲ್ಲ. ಇಂತಹ ಸಂದರ್ಭದಲ್ಲಿ ನೀರು ಬಿಡುವಂತೆ ಆದೇಶ ನೀಡಿರುವುದು ಸರಿಯಲ್ಲ. CM DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಆದೇಶ ಪಾಲನೆ ಮಾಡಬಾರದು. ಬಂಗಾರಪ್ಪ, ದೇವೇಗೌಡರು ಕಾವೇರಿ ನೀರು ಹರಿಸದೆ ನಿರ್ವಹಣಾ ಪ್ರಾಧಿಕಾರದ ಸೂಚನೆ ಧಿಕ್ಕರಿಸಿದ್ದರು. ಅದನ್ನೇ ನೀವು ಪಾಲಿಸಿ ಎಂದಿದ್ದಾರೆ ಮಾಜಿ ಶಾಸಕ ಅನ್ನದಾನಿ. ಈಗೇನು ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂದರೆ 4 TMC ನೀರನ್ನು 15 ದಿನದ ಒಳಗಡೆ ಬಿಡಬೇಕು ಅಂತೇಳಿ ಪ್ರಾಧಿಕಾರ ಆದೇಶ ಮಾಡಿದೆ. ಇವತ್ತು ಇಲ್ಲಿ ಪರಿಸ್ಥಿತಿ ನಮ್ಮ ಮಳವಳ್ಳಿಗೆ ನೀರಿಲ್ಲ, ನಮ್ಮ ವ್ಯಾವಸಾಯಿಕಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಸ್ಥಿತಿ ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ. ನೀರು ಎಲ್ಲಿಂದ ಬಿಡೋಕ್ಕಾಗುತ್ತೆ? ಮಾನ್ಯ DK ಶಿವಕುಮಾರ್ ಜಿ ಅವರೇ, ನಾವು ಇಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಸಂದರ್ಭದಲ್ಲೂ ಬಂಗಾರಪ್ಪನವ್ರು ಏನು ನಿಲುವು ತಗೊಂಡಿದ್ರು ನೀರು ಬಿಡಲ್ಲ ಅಂತೇಳಿ, ದೇವೇಗೌಡ ಸಾಹೇಬ್ರು ಏನು ನೀರು ಬಿಡಲ್ಲ ಅಂತ ಹೇಳಿದರು, ನಿಲುವು ತಗೊಂಡಿದ್ರು, ಆ ನಿಲುವಿಗೆ ನೀವು ಕಟಿಬದ್ಧರಾಗಿ ಇವತ್ತು ತಮಿಳ್ನಾಡಿಗೆ ಮಳೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇನ್ನು ಮುಂದಿನ ತಿಂಗಳು ಮಳೆಗಾಲ ಅಲ್ಲಿ ತಮಿಳ್ನಾಡಲ್ಲಿ. ಇಲ್ಲಿ ಮಳೆಗಾಲ ಇದ್ದು ಒಟ್ಟೋಗಿದೆ, ಸಂಪೂರ್ಣವಾಗಿ ಮಳೆಗಾಲ ಕಂಪ್ಲೀಟ್ ನಾಶ. ಒಂದು ತೊಟ್ಟು ನೀರಿಲ್ಲ. ನಾವು ಇನ್ನು ಮಳೆ ನಿರೀಕ್ಷೆ ಮಾಡೋಂಗಿಲ್ಲ. ನಿಮಗೆ ಮಳೆ ಬರುತ್ತೆ, ಕಾಯಿರಿ ನೀವು, ನಮಗೆ ನೀರಿಲ್ಲ. ದಯಮಾಡಿ DK ಶಿವಕುಮಾರ್ ಜಿ ಅವರೇ, ಯಾವ ಕಾರಣಕ್ಕೂ ಕೂಡ ನೀರು ಹರಿಸಬಾರ್ದು. ನೀವೇನಾದರೂ ನೀರು ಹರಿಸಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ದೊಡ್ಡ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗುತ್ತೆ ಅಂತ. ಒಟ್ನಲ್ಲಿ CWRC ಆದೇಶ ಕನ್ನಡಿಗರನ್ನ ಕೆರಳಿಸಿದೆ. ಯಾವುದೇ ಕಾರಣಕ್ಕೂ ಆದೇಶ ಪಾಲನೆ ಮಾಡಲೇಬಾರದು ಅನ್ನೋ ಒತ್ತಾಯ ಕೇಳಿ ಬಂದಿದೆ. CWRC ಆದೇಶದ ವಿರುದ್ಧ ರಾಜ್ಯ ಸರ್ಕಾರದ ಹೋರಾಟ ಹೇಗಿರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. ರಾಜ್ಯದಲ್ಲಿ ನೀರಿಗೆ ಬರ ಇದೆ. ಕುಡಿಯೋ ನೀರಿಗೂ ಬರ ಎದುರಾಗುವ ಎಲ್ಲಾ ಲಕ್ಷಣಗಳಿವೆ. ಇದೇ ವೇಳೆಯೇ CWRC ಆದೇಶ ಎಲ್ಲರನ್ನೂ ಕೆಣಕಿದೆ. CWRC ಆದೇಶದ ವಿರುದ್ಧ ರಾಜ್ಯ ಸರ್ಕಾರ ಇರಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಇದೇ ಚಿಂತನೆಯಲ್ಲಿದೆ.
ಇದೇ ವೇಳೆ ಮತ್ತೊಂದು ಖ್ಯಾತಿಯನ್ನು ತಮಿಳುನಾಡು ತೆಗೆದಿದೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಕರ್ನಾಟಕಕ್ಕೆ ಬೇರೆ ಯಾವುದೇ ರಾಜ್ಯದ ಅನುಮತಿ ಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ದು, ಕೇಂದ್ರ ಸರ್ಕಾರದ ಆ ನಿರ್ಧಾರದ ವಿರುದ್ಧ ತಮಿಳುನಾಡು ಸಮರ ಸಾರಿದೆ. ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಲೇಬಾರದು ಅಂತ ದೊಡ್ಡ ಹೋರಾಟಕ್ಕೆ ಸಿದ್ಧವಾಗಿದೆ. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಗುಡ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ ಉತ್ತರ, ತಮಿಳುನಾಡು ಕಿಡಿಕಿಡಿ. ಹೌದು, ಮೇಕೆದಾಟು ಅಣೆಕಟ್ಟು ನಿರ್ಮಾಣ ರಾಜ್ಯದ ಕನಸು. ಈ ಅಣೆಕಟ್ಟು ನಿರ್ಮಾಣ ಮಾಡಿದ್ರೆ ರಾಜ್ಯದ ದಕ್ಷಿಣ ಭಾಗದ ನೀರಿನ ಸಮಸ್ಯೆ ಬಹುತೇಕ ತೀರುತ್ತೆ ಅನ್ನೋದು ರಾಜ್ಯದ ನಂಬಿಕೆ. ಅದೇ ಕಾರಣದಿಂದ ತುಂಬಾ ದಿನದಿಂದ ಇಂಥದ್ದೊಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ನಡೆಸ್ತಾ ಇತ್ತು. ಆದರೆ ತಮಿಳುನಾಡು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮೇಕೆದಾಟು ಅಣೆಕಟ್ಟಿಗೆ ಒಪ್ಪಿಗೆ ಕೊಡಲ್ಲ ಅಂತ ಹೇಳಿತ್ತು. ಆದರೆ ಈಗ ಅಣೆಕಟ್ಟು ನಿರ್ಮಾಣಕ್ಕೆ ಯಾವುದೇ ರಾಜ್ಯದ ಒಪ್ಪಿಗೆ ಬೇಕಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೌದು, ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಡಾಕ್ಟರ್ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ ಉತ್ತರಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನೀಡಿದ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ಯಾವುದೇ ನಿರ್ಮಾಣ ಕೈಗೊಳ್ಳಲು ಕರ್ನಾಟಕವು ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಒಪ್ಪಿಗೆ ಪಡೆಯಬೇಕು ಎಂಬ ಉಲ್ಲೇಖವೇ ಇಲ್ಲ. ಆದ್ದರಿಂದ ಮೇಕೆದಾಟು ಅಣೆಕಟ್ಟಿಗೆ ಯಾರದು ಅನುಮತಿ ಬೇಕಿಲ್ಲ ಎಂದಿದ್ದಾರೆ ರಾಜ್ಭೂಷಣ್ ಚೌಧರಿ. ತಮಿಳುನಾಡನ್ನ ಕೆರಳಿಸಿದ ಕೇಂದ್ರ ಸರ್ಕಾರದ ಮಾತು. ನಮ್ಮ ಭೂಮಿ ನಮ್ಮ ಹಣದಲ್ಲಿ ಮೇಕೆದಾಟು ಡ್ಯಾಂ ನಿರ್ಮಾಣ ಮಾಡಲಾಗ್ತಿದೆ. ಸಮುದ್ರ ಸೇರ್ತಿರೋ ನೀರು ತಡೆದು 400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವುದು ಮತ್ತು ಬೆಂಗಳೂರಿಗೆ ಕುಡಿಯಲು ನೀರು ಪೂರೈಸುವುದು ಡ್ಯಾಂನ ಮೂಲ ಉದ್ದೇಶ. ಇದಕ್ಕಾಗಿ ಕರ್ನಾಟಕ ಸರ್ಕಾರವೇ 9,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ. ಪರಿಷ್ಕೃತ ಡಿಪಿಆರ್ ರೆಡಿಯಾಗಿದೆ. ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ ಹಸಿರು ನಿಶಾನೆ ಬಾಕಿ ಇದ್ದು ತಮಿಳುನಾಡು ಆಕ್ಷೇಪ ಹೊರಹಾಕಿತ್ತು. ಈಗ ಕೇಂದ್ರ ಸರ್ಕಾರ ಯಾವುದೇ ಒಪ್ಪಿಗೆ ಅಗತ್ಯವಿಲ್ಲ ಅಂತ ಹೇಳಿದ್ದು ತಮಿಳುನಾಡನ್ನ ಕೆರಳಿಸಿದ್ದು ಸಿಎಂ ವಿಜಯ್ ಹೊಸ ಸಮರಕ್ಕೆ ಮುಂದಾಗಿದ್ದಾರೆ. ಅನುಮತಿ ಕೊಡಲೇಬೇಡಿ, ಪ್ರಧಾನಿಗೆ ಸಿಎಂ ವಿಜಯ್ ಪತ್ರ. ಆಲಮಟ್ಟಿ ಪ್ರಕರಣ ಉಲ್ಲೇಖಿಸಿದ ವಿಜಯ್, ಮೇಕೆದಾಟು ವಿಚಾರದಲ್ಲಿ ಯಾವ ರಾಜ್ಯದ ಅನುಮತಿ ಬೇಡವೇ ಬೇಡ ಅಂತ ಕೇಂದ್ರ ಸರ್ಕಾರ ಹೇಳಿದ್ದು ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸಿದೆ. ಪ್ರಧಾನಿ ಮೋದಿಗೆ ಸಿಎಂ ವಿಜಯ್ ಪತ್ರ ಬರೆದಿದ್ದು ಕೇಂದ್ರ ಸರ್ಕಾರ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಗೆ ಸಂಬಂಧಿಸಿದಂತೆ ನಿರಾಶಾದಾಯಕ ಮಾತುಗಳನ್ನು ಆಡಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಣೆಕಟ್ಟು ನದಿ ಹರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ನದಿಯ ಕೆಳಭಾಗದಲ್ಲಿರುವ ರಾಜ್ಯಗಳ ಒಪ್ಪಿಗೆ ಅಗತ್ಯವಿದೆ ಎಂದಿರೋ ಸಿಎಂ ವಿಜಯ್ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ನಡುವಿನ ಆಲಮಟ್ಟಿ ಅಣೆಕಟ್ಟು ವಿವಾದಕ್ಕೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಆ ಪತ್ರಕ್ಕೆ ಮೋದಿ ಉತ್ತರ ಏನಿರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ. ಇನ್ನು ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಖ್ಯಾತಿ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ಶೀಘ್ರದಲ್ಲೇ ಮೇಕೆದಾಟು ಯೋಜನೆಗೆ ಅನುಮತಿ ಪಡೆಯುತ್ತೇವೆ. ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕದ ಪರವೇ ನಿಂತಿದೆ. ಇದನ್ನ ಆಧರಿಸಿಯೇ ನಾವು ಡಿಪಿಆರ್ ಸಲ್ಲಿಕೆ ಮಾಡಿದ್ದೆವು. ಸಣ್ಣ ಬದಲಾವಣೆ ಮೂಲಕ ಮತ್ತೊಮ್ಮೆ ಸಲ್ಲಿಸುತ್ತೇವೆ ಎಂದಿದ್ದಾರೆ. ಮೇಕೆದಾಟು ಈಗ ಇನ್ನೊಂದು ಹಿಂದೆ 2 ಬಾರಿ ಒಂದು ಸಲ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ರು, 25ರಲ್ಲಿ ವಜಾ ಆಯಿತು. ಅದರ ಮೇಲೆ IA ಹಾಕ್ಕೊಂಡಿದ್ರು, ಅದು 26ರಲ್ಲಿ ವಜಾ ಆಯಿತು. ಸುಪ್ರೀಂ ಕೋರ್ಟಲ್ಲಿ ತಮಿಳ್ನಾಡು ಪರ ಯಾವ ಕೇಸು ಅವ್ರ ಪರ ಆಗಿಲ್ಲ, ಎಲ್ಲ ಕರ್ನಾಟಕದ ಪರನೇ ಆಗಿದೆ. ಅದರ ಮೇಲೆ ನಾವು DPR ಕೂಡ ಸಲ್ಲಿಸಿದ್ವಿ. ಅದನ್ನು ಸಣ್ಣ ಮಾಡಿಫಿಕೇಷನ್ ಮಾಡಿ ಮತ್ತೆ ರೀಸಬ್ಮಿಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಫಾರೆಸ್ಟ್ ಲ್ಯಾಂಡ್ ಹೋಗುತ್ತಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ನಾವು ಕೊಟ್ಟು ತೀರ್ಮಾನ ತಗೊಂಡ್ರೆ ನಮ್ಮ DPR ಅನುಮೋದನೆ ಸಿಗುತ್ತೆ. ಕೇಂದ್ರ ಸರ್ಕಾರ ನಿನ್ನೆ ಅಂದರೆ ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಮಂತ್ರಿಗಳು ತಮಿಳ್ನಾಡಿನ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು, ಡ್ಯಾಮ್ ಕಟ್ಟಿದ್ದಕ್ಕೆ ತಮಿಳ್ನಾಡಿನ ಅನುಮತಿ ತಗೊಂಡಿಲ್ಲ ಅಂತ. ಕೇಂದ್ರ ಸರ್ಕಾರ ಭಾಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಅವರ ವ್ಯಾಪ್ತಿಯಲ್ಲಿ ಯಾರ ಅನುಮತಿನೂ ಬೇಕಾಗಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಅದರಿಂದ ಮೇಕೆದಾಟು ಪ್ರಾಜೆಕ್ಟು ಬೇಗ ಅನುಮತಿ ತಗೊಂಡು ಪ್ರಾರಂಭ ಮಾಡಿ. ನೀರು ನಿರ್ವಹಣಾ ಸಮಿತಿ ಆದೇಶ, ವಿಜಯ್ ಪತ್ರದ ಬೆನ್ನಲ್ಲೇ ಆಗಸ್ಟ್ 3ರಂದು ಕರ್ನಾಟಕ ತಮಿಳುನಾಡು ಸಿಎಂ ಸಭೆಗೆ ಸಿದ್ಧತೆ ನಡೆಸಲಾಗಿದೆ. ಕೆಆರ್ಎಸ್ಗೆ ಭೇಟಿ ನೀಡಿ ನೀರಿನ ಸಾಮರ್ಥ್ಯ, ದುಸ್ಥಿತಿ ಬಗ್ಗೆ ಸಿಎಂ ಅಧ್ಯಯನ ಮಾಡಲಿದ್ದಾರೆ. ವಸ್ತುಸ್ಥಿತಿ ಖುದ್ದು ಪರಿಶೀಲಿಸಿ ಅಧಿಕಾರಿಗಳಿಂದ ವರದಿ ಪಡೆಯಲಿರುವ ಸಿಎಂ ನೀರು ಹಂಚಿಕೆ ಜೊತೆಗೆ ಮೇಕೆದಾಟು ಯೋಜನೆ ಬಗ್ಗೆಯೂ ಚರ್ಚೆಯ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರ ಕಣ್ಣು ಆಗಸ್ಟ್ 3ರ ಸಭೆ ಮೇಲಿದೆ.